ಪರಿಸೋದಾದ್ರೆ ಫೋನ್ ಟ್ಯಾಪಿಂಗ್, ಬೇಹುಗಾರಿಕೆ ಇತ್ಯಾದಿ ಆರೋಪಗಳು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರ ನಿದ್ದೆಗೆಡಿಸಿದೆ. ಬಿಜೆಪಿ ಪಕ್ಷ ಇದನ್ನೇ ಅಸ್ತ್ರವಾಗಿಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಮಾತನಾಡ್ತಾ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಿಜೆಪಿ ನಾಯಕರು ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿಯೂ ಆಗಿರುವ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಭಾಸ್ಕರ್ ಸರ್, ನಮಸ್ಕಾರ. ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಕೊಟ್ಟಿದ್ದು 136ಕ್ಕೂ ಅಧಿಕ ಶಾಸಕರ ಬಲ. ಸುಭದ್ರ ಸರ್ಕಾರ ಇರುತ್ತೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳು, ಸಿಎಂ ಕುರ್ಚಿಗಾಗಿ ಫೋನ್ ಟ್ಯಾಪಿಂಗ್, ಹನಿ ಟ್ರ್ಯಾಪ್, ಬೇಹುಗಾರಿಕೆ ಈ ರೀತಿಯ ಆರೋಪ, ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಯಾವ ರೀತಿ ಗಮನಿಸ್ತಿರ್ತಾವಿದೆ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷದ ಅವಶ್ಯಕತೆನೇ ಇಲ್ಲ. ಅವರಲ್ಲೇ ಒಂದು ವಿರೋಧ ಪಕ್ಷ ಉತ್ಪನ್ನ ಆಗಿದೆ. ಮತ್ತೆ ಅವರೇ ಎಲ್ಲಾ ರೀತಿಯ ಕುತಂತ್ರಗಳನ್ನು ನಡೆಸಿ ಅವರು ತಮ್ಮ ಸರ್ಕಾರನೇ ಇಳಿಸಕ್ಕೆ ಅವರು ಎಲ್ಲಾ ರೀತಿಯ ಪ್ರಯತ್ನ ನಡೆದಿದ್ದಾರೆ. ಈ ಫೋನ್ ಟ್ಯಾಪಿಂಗ್ ಮತ್ತೆ ಹನಿ ಟ್ರ್ಯಾಪ್ ನೀವೆಲ್ಲೂ ಎರಡು ಹೇಳಿದ್ರಲ್ಲ, ಅವ್ರದೇ ವ್ಯವಸ್ಥೆಯಲ್ಲೇ ನಡೀತಾ ಇರುವಂತದ್ದು. ಯಾಕಂದ್ರೆ ಫೋನ್ ಟ್ಯಾಪಿಂಗ್ ಮಾಡಬೇಕು ಅಂದ್ರೆ ಫೋನ್ ಸರ್ವಿಸ್ ಪ್ರೊವೈಡರ್ಗೆ ಸೂಚನೆ ಕೊಡಬೇಕಾಗಿರೋದು ಸ್ಟೇಟ್ ಇಂಟೆಲಿಜೆನ್ಸ್ ವತಿಯಿಂದ. ಸ್ಟೇಟ್ ಇಂಟೆಲಿಜೆನ್ಸ್ ಈ ಕ್ರಮ ಯಾವಾಗ ತೆಗೆದುಕೊಳ್ಬಹುದು ಅಂದ್ರೆ, ಯಾವಾಗ ಅವ್ರಿಗೆ ರಿಕ್ವೆಸ್ಟ್ ಬರ್ತಲ್ಲ ಪೊಲೀಸ್ ಅಧಿಕಾರಿಗಳಿಂದ ಕ್ರೈಮ್ ಪ್ರಿವೆನ್ಷನ್ಗೆ ಅಥವಾ ಮಾಹಿತಿ ಇತ್ಯಾದಿಗಳಲ್ಲಿ ಕಲೆಕ್ಟ್ ಮಾಡಕ್ಕೆ. ಬಟ್ ಫೋನ್ ಇವರು ಇಂತ ಒಂದು ಸುಳ್ಳು ಕ್ರೈಮ್ ನಂಬರ್ಗಳ ಕೊಟ್ಬಿಟ್ಟು ಆ ಫೋನ್ ಟ್ಯಾಪಿಂಗ್ ಮಾಡ್ತಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದು ಏನು ಹೊಸದಲ್ಲ. ಈ ಹಿಂದೆನೂ ಫೋನ್ ಟ್ಯಾಪಿಂಗ್ ಮಾಡಿರೋದ್ ಬಗ್ಗೆ ಕೂಡ ನಮಗೆ ಗಮನಕ್ಕೆ ಬಂದಿದೆ. ಲಾಸ್ಟ್ ಟೈಮ್ ಸಿಬಿಐ ತನಿಖೆಗೆ ಹೋಯ್ತು. ಮತ್ತೆ ಅದಕ್ಕಿಂತ ಹಿಂದೆ ಲ್ಯಾಂಡ್ ಲೈನ್ ಗಳಿರುವಾಗ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಗವರ್ಮೆಂಟ್ನೇ ಹಿಡಿಯೋ ಪರಿಸ್ಥಿತಿ ಬಂತು. ಬಟ್ ಯಾಕೆ ಸರ್ಕಾರಕ್ಕೆ ಇಷ್ಟು ಭಯ ಆಗಿದೆ? 136 ಶಾಸಕರಿಗೆ ಇಟ್ಕೊಂಡು ಸಹ ಇಷ್ಟು ಭಯ ಆಗಿದೆ, ಅದೊಂದು ದೊಡ್ಡ ಪ್ರಶ್ನೆ. ಬಟ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ, ಇಟ್ ಈಸ್ ಇಲ್ಲಿಗಲ್. ಟ್ರೈ ಅಂತ ಇದೆಲ್ಲ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಪ್ರಕಾರ ಟೆಲಿಕಾಂ ಕಂಪನೀಸ್ ಈ ರೀತಿಯಾಗಿ ಫೋನ್ ಕನ್ವರ್ಸೇಷನ್ಸ್ ಥರ್ಡ್ ಪಾರ್ಟಿಗೆ ಡೈವರ್ಟ್ ಮಾಡುವಂಥದ್ದು ಅಬ್ಸಲ್ಯೂಟ್ಲಿ ಇದು ಇಲ್ಲಿಗಲ್. ಅದು ಮತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಗೆ ದುರುಪಯೋಗ ಮಾಡಿಕೊಂಡು ಸುಳ್ಳು ಕ್ರೈಮ್ ನಂಬರ್ ಕೊಟ್ಟು ಅವರು ಕೆಲವು ನಾಯಕರುಗಳು, ವಿಶೇಷವಾಗಿ LOP ಅವ್ರದ್ದಿರ್ಲಿ, ರಾಜ್ಯಾಧ್ಯಕ್ಷದಿರ್ಲಿ ಅಥವಾ ಬೇರೆ ಬೇರೆ ನಾಯಕರು ಏನೇನ್ ಮಾತನಾಡ್ತಾರಲ್ಲ ಅದೆಲ್ಲ ರೆಕಾರ್ಡ್ ಮಾಡೋದು ಇಟ್ಸ್ ಅಬ್ಸಲ್ಯೂಟ್ಲಿ ಇಲ್ಲಿಗಲ್. ಮತ್ತೆ ಇವ್ರಿಗೆ ಚೆಕ್ ಅಂಡ್ ಕಂಟ್ರೋಲ್ ಮಾಡೋರು ಟ್ರೈನವರಿದೆ. ಟ್ರೈ ಅವ್ರ ಮೇಲೆ ಕಡಿವಾಣ ಹಾಕ್ಬಿಟ್ಟು ಈ ರೀತಿ ಆಕ್ಟಿವಿಟೀಸ್ ಅನ್ನು ಕಂಟ್ರೋಲ್ ಮಾಡಬೇಕಾಗಿರೋದು ಬಹಳ ಮುಖ್ಯ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಕೇಸ್ ರಿಜಿಸ್ಟರ್ ಆಗಬೇಕು ದಟ್ ಇಲ್ಲಿಗಲ್ ಆಗಿ ಅವರು ಟ್ಯಾಪ್ ಮಾಡಿದ್ದಾರೆ ಅಂತ. ರೈಟ್. ಧನ್ಯವಾದ ಭಾಸ್ಕರ್ ರಾವ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಪರಿಸೋದಾದ್ರೆ ಫೋನ್ ಟ್ಯಾಪಿಂಗ್, ಬೇಹುಗಾರಿಕೆ ಇತ್ಯಾದಿ ಆರೋಪಗಳು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರ ನಿದ್ದೆಗೆಡಿಸಿದೆ. ಬಿಜೆಪಿ ಪಕ್ಷ ಇದನ್ನೇ ಅಸ್ತ್ರವಾಗಿಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಮಾತನಾಡ್ತಾ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಿಜೆಪಿ ನಾಯಕರು ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿಯೂ ಆಗಿರುವ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಭಾಸ್ಕರ್ ಸರ್, ನಮಸ್ಕಾರ. ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಕೊಟ್ಟಿದ್ದು 136ಕ್ಕೂ ಅಧಿಕ ಶಾಸಕರ ಬಲ. ಸುಭದ್ರ ಸರ್ಕಾರ ಇರುತ್ತೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳು, ಸಿಎಂ ಕುರ್ಚಿಗಾಗಿ ಫೋನ್ ಟ್ಯಾಪಿಂಗ್, ಹನಿ ಟ್ರ್ಯಾಪ್, ಬೇಹುಗಾರಿಕೆ ಈ ರೀತಿಯ ಆರೋಪ, ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಯಾವ ರೀತಿ ಗಮನಿಸ್ತಿರ್ತಾವಿದೆ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷದ ಅವಶ್ಯಕತೆನೇ ಇಲ್ಲ. ಅವರಲ್ಲೇ ಒಂದು ವಿರೋಧ ಪಕ್ಷ ಉತ್ಪನ್ನ ಆಗಿದೆ. ಮತ್ತೆ ಅವರೇ ಎಲ್ಲಾ ರೀತಿಯ ಕುತಂತ್ರಗಳನ್ನು ನಡೆಸಿ ಅವರು ತಮ್ಮ ಸರ್ಕಾರನೇ ಇಳಿಸಕ್ಕೆ ಅವರು ಎಲ್ಲಾ ರೀತಿಯ ಪ್ರಯತ್ನ ನಡೆದಿದ್ದಾರೆ. ಈ ಫೋನ್ ಟ್ಯಾಪಿಂಗ್ ಮತ್ತೆ ಹನಿ ಟ್ರ್ಯಾಪ್ ನೀವೆಲ್ಲೂ ಎರಡು ಹೇಳಿದ್ರಲ್ಲ, ಅವ್ರದೇ ವ್ಯವಸ್ಥೆಯಲ್ಲೇ ನಡೀತಾ ಇರುವಂತದ್ದು. ಯಾಕಂದ್ರೆ ಫೋನ್ ಟ್ಯಾಪಿಂಗ್ ಮಾಡಬೇಕು ಅಂದ್ರೆ ಫೋನ್ ಸರ್ವಿಸ್ ಪ್ರೊವೈಡರ್ಗೆ ಸೂಚನೆ ಕೊಡಬೇಕಾಗಿರೋದು ಸ್ಟೇಟ್ ಇಂಟೆಲಿಜೆನ್ಸ್ ವತಿಯಿಂದ. ಸ್ಟೇಟ್ ಇಂಟೆಲಿಜೆನ್ಸ್ ಈ ಕ್ರಮ ಯಾವಾಗ ತೆಗೆದುಕೊಳ್ಬಹುದು ಅಂದ್ರೆ, ಯಾವಾಗ ಅವ್ರಿಗೆ ರಿಕ್ವೆಸ್ಟ್ ಬರ್ತಲ್ಲ ಪೊಲೀಸ್ ಅಧಿಕಾರಿಗಳಿಂದ ಕ್ರೈಮ್ ಪ್ರಿವೆನ್ಷನ್ಗೆ ಅಥವಾ ಮಾಹಿತಿ ಇತ್ಯಾದಿಗಳಲ್ಲಿ ಕಲೆಕ್ಟ್ ಮಾಡಕ್ಕೆ. ಬಟ್ ಫೋನ್ ಇವರು
ಇಂತ ಒಂದು ಸುಳ್ಳು ಕ್ರೈಮ್ ನಂಬರ್ಗಳ ಕೊಟ್ಬಿಟ್ಟು ಆ ಫೋನ್ ಟ್ಯಾಪಿಂಗ್ ಮಾಡ್ತಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದು ಏನು ಹೊಸದಲ್ಲ. ಈ ಹಿಂದೆನೂ ಫೋನ್ ಟ್ಯಾಪಿಂಗ್ ಮಾಡಿರೋದ್ ಬಗ್ಗೆ ಕೂಡ ನಮಗೆ ಗಮನಕ್ಕೆ ಬಂದಿದೆ. ಲಾಸ್ಟ್ ಟೈಮ್ ಸಿಬಿಐ ತನಿಖೆಗೆ ಹೋಯ್ತು. ಮತ್ತೆ ಅದಕ್ಕಿಂತ ಹಿಂದೆ ಲ್ಯಾಂಡ್ ಲೈನ್ ಗಳಿರುವಾಗ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಗವರ್ಮೆಂಟ್ನೇ ಹಿಡಿಯೋ ಪರಿಸ್ಥಿತಿ ಬಂತು. ಬಟ್ ಯಾಕೆ ಸರ್ಕಾರಕ್ಕೆ ಇಷ್ಟು ಭಯ ಆಗಿದೆ? 136 ಶಾಸಕರಿಗೆ ಇಟ್ಕೊಂಡು ಸಹ ಇಷ್ಟು ಭಯ ಆಗಿದೆ, ಅದೊಂದು ದೊಡ್ಡ ಪ್ರಶ್ನೆ. ಬಟ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ ಇಟ್ ಈಸ್ ಇಲ್ಲಿಗಲ್. ಟ್ರೈ ಅಂತ ಇದೆಲ್ಲ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಪ್ರಕಾರ ಟೆಲಿಕಾಂ ಕಂಪನೀಸ್ ಈ ರೀತಿಯಾಗಿ ಫೋನ್ ಕಾನ್ವರ್ಸೇಷನ್ಸ್ ಥರ್ಡ್ ಪಾರ್ಟಿಗೆ ಡೈವರ್ಟ್ ಮಾಡುವಂಥದ್ದು ಅಬ್ಸಲ್ಯೂಟ್ಲಿ ಇದು ಇಲ್ಲಿಗಲ್. ಅದು ಮತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಗೆ ದುರುಪಯೋಗ ಮಾಡಿಕೊಂಡು ಸುಳ್ಳು ಕ್ರೈಮ್ ನಂಬರ್ ಕೊಟ್ಟು ಅವರು ಕೆಲವು ನಾಯಕರುಗಳು, ವಿಶೇಷವಾಗಿ LOP ಅವ್ರದ್ದಿರ್ಲಿ, ರಾಜ್ಯಾಧ್ಯಕ್ಷದಿರ್ಲಿ, ಅಥವಾ ಬೇರೆ ಬೇರೆ ನಾಯಕರು ಏನೇನ್ ಮಾತನಾಡ್ತಾರಲ್ಲ ಅದೆಲ್ಲ ರೆಕಾರ್ಡ್ ಮಾಡೋದು ಇಟ್ಸ್ ಅಬ್ಸಲ್ಯೂಟ್ಲಿ ಇಲ್ಲಿಗಲ್. ಮತ್ತೆ ಇವ್ರಿಗೆ ಚೆಕ್ ಅಂಡ್ ಕಂಟ್ರೋಲ್ ಮಾಡೋರು ಟ್ರೈನವರಿದೆ. ಟ್ರೈ ಅವ್ರ ಮೇಲೆ ಕಡಿವಾಣ ಹಾಕ್ಬಿಟ್ಟು ಈ ರೀತಿ ಆಕ್ಟಿವಿಟೀಸ್ ಅನ್ನು ಕಂಟ್ರೋಲ್ ಮಾಡಬೇಕಾಗಿರೋದು ಬಹಳ ಮುಖ್ಯ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ರಿಜಿಸ್ಟರ್ ಆಗಬೇಕು ದಟ್ ಇಲ್ಲಿಗಲ್ ಆಗಿ ಅವರು ಟ್ಯಾಪ್ ಮಾಡಿದ್ದಾರೆ ಅಂತ. ರೈಟ್ ರೈಟ್ ಧನ್ಯವಾದ ಭಾಸ್ಕರ್ ರಾವ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸೋದಾದ್ರೆ ಫೋನ್ ಟ್ಯಾಪಿಂಗ್, ಬೇಹುಗಾರಿಕೆ ಇತ್ಯಾದಿ ಆರೋಪಗಳು ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರ ನಿದ್ದೆಗೆಡಿಸಿದೆ. ಬಿಜೆಪಿ ಪಕ್ಷ ಇದನ್ನೇ ಅಸ್ತ್ರವಾಗಿಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಮಾತನಾಡ್ತಾ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಿಜೆಪಿ ನಾಯಕರು ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿಯೂ ಆಗಿರುವ ಭಾಸ್ಕರ್ ರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಭಾಸ್ಕರ್ ಸರ್ ನಮಸ್ಕಾರ, ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಕೊಟ್ಟಿದ್ದು 136ಕ್ಕೂ ಅಧಿಕ ಶಾಸಕರ ಬಲ. ಸುಭದ್ರ ಸರ್ಕಾರ ಇರುತ್ತೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳು, ಸಿಎಂ ಕುರ್ಚಿಗಾಗಿ ಫೋನ್ ಟ್ಯಾಪಿಂಗ್, ಹನಿ ಟ್ರ್ಯಾಪ್, ಬೇಹುಗಾರಿಕೆ ಈ ರೀತಿಯ ಆರೋಪ, ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಯಾವ ರೀತಿ ಗಮನಿಸ್ತಿರ್ತಾವಿದೆ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷದ ಅವಶ್ಯಕತೆನೇ ಇಲ್ಲ. ಅವರಲ್ಲೇ ಒಂದು ವಿರೋಧ ಪಕ್ಷ ಉತ್ಪನ್ನ ಆಗಿದೆ. ಮತ್ತೆ ಅವರೇ ಎಲ್ಲಾ ರೀತಿಯ ಕುತಂತ್ರಗಳನ್ನು ನಡೆಸಿ ಅವರು ತಮ್ಮ ಸರ್ಕಾರನೇ ಇಳಿಸಕ್ಕೆ ಅವರು ಎಲ್ಲಾ ರೀತಿಯ ಪ್ರಯತ್ನದಲ್ಲಿದ್ದಾರೆ. ಈ ಫೋನ್ ಟ್ಯಾಪಿಂಗ್ ಮತ್ತೆ ಹನಿ ಟ್ರ್ಯಾಪ್ ನೀವೆಲ್ಲೂ ಎರಡು ಹೇಳಿದ್ರಲ್ಲ, ಅವ್ರದೇ ವ್ಯವಸ್ಥೆಯಲ್ಲೇ ನಡೀತಾ ಇರುವಂತದ್ದು. ಯಾಕಂದ್ರೆ ಫೋನ್ ಟ್ಯಾಪಿಂಗ್ ಮಾಡಬೇಕು ಅಂದ್ರೆ ಫೋನ್ ಸರ್ವಿಸ್ ಪ್ರೊವೈಡರ್ಗೆ ಸೂಚನೆ ಕೊಡಬೇಕಾಗಿರೋದು ಸ್ಟೇಟ್ ಇಂಟೆಲಿಜೆನ್ಸ್ ವತಿಯಿಂದ. ಸ್ಟೇಟ್ ಇಂಟೆಲಿಜೆನ್ಸ್ ಈ ಕ್ರಮ ಯಾವಾಗ ತೆಗೆದುಕೊಳ್ಬಹುದು ಅಂದ್ರೆ ಯಾವಾಗ ಅವ್ರಿಗೆ ರಿಕ್ವೆಸ್ಟ್ ಬರುತ್ತಲ್ಲ ಪೊಲೀಸ್ ಅಧಿಕಾರಿಗಳಿಂದ ಕ್ರೈಮ್ ಪ್ರಿವೆನ್ಷನ್ಗೆ ಅಥವಾ ಮಾಹಿತಿ ಇತ್ಯಾದಿಗಳಲ್ಲಿ ಕಲೆಕ್ಟ್ ಮಾಡಕ್ಕೆ. ಬಟ್ ಫೋನ್ ಇವರು ಇಂತ ಒಂದು ಸುಳ್ಳು ಕ್ರೈಮ್ ನಂಬರ್ಗಳ ಕೊಟ್ಬಿಟ್ಟು ಆ ಫೋನ್ ಟ್ಯಾಪಿಂಗ್ ಮಾಡ್ತಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದು ಏನು ಹೊಸದಲ್ಲ. ಈ ಹಿಂದೆನೂ ಫೋನ್ ಟ್ಯಾಪಿಂಗ್ ಮಾಡಿರೋದ್ ಬಗ್ಗೆ ಕೂಡ ನಮಗೆ ಗಮನಕ್ಕೆ ಬಂದಿದೆ. ಲಾಸ್ಟ್ ಟೈಮ್ ಸಿಬಿಐ ತನಿಖೆಗೆ ಹೋಯ್ತು. ಮತ್ತೆ ಅದಕ್ಕಿಂತ ಹಿಂದೆ ಲ್ಯಾಂಡ್ ಲೈನ್ ಗಳಿರುವಾಗ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಗವರ್ಮೆಂಟ್ನೇ ಹಿಡಿಯೋ ಪರಿಸ್ಥಿತಿ ಬಂತು. ಬಟ್ ಯಾಕೆ ಸರ್ಕಾರಕ್ಕೆ ಇಷ್ಟು ಭಯ ಆಗಿದೆ? 136 ಶಾಸಕರಿಗೆ ಇಟ್ಕೊಂಡು ಸಹ ಇಷ್ಟು ಭಯ ಆಗಿದೆ, ಅದೊಂದು ದೊಡ್ಡ ಪ್ರಶ್ನೆ. ಬಟ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ ಇಟ್ ಈಸ್ ಇಲ್ಲಿಗಲ್. ಟ್ರೈ ಅಂತ ಇದೆಲ್ಲ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಪ್ರಕಾರ ಟೆಲಿಕಾಂ ಕಂಪನೀಸ್ ಈ ರೀತಿಯಾಗಿ ಫೋನ್ ಕಾನ್ವರ್ಸೇಷನ್ಸ್ ಥರ್ಡ್ ಪಾರ್ಟಿಗೆ ಡೈವರ್ಟ್ ಮಾಡುವಂಥದ್ದು ಅಬ್ಸಲ್ಯೂಟ್ಲಿ ಇದು ಇಲ್ಲಿಗಲ್. ಅದು ಮತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಗೆ ದುರುಪಯೋಗ ಮಾಡಿಕೊಂಡು ಸುಳ್ಳು ಕ್ರೈಮ್ ನಂಬರ್ ಕೊಟ್ಟು ಅವರು ಕೆಲವು ನಾಯಕರುಗಳು, ವಿಶೇಷವಾಗಿ LOP ಅವ್ರದ್ದಿರ್ಲಿ, ರಾಜ್ಯಾಧ್ಯಕ್ಷದಿರ್ಲಿ, ಅಥವಾ ಬೇರೆ ಬೇರೆ ನಾಯಕರು ಏನೇನ್ ಮಾತನಾಡ್ತಾರಲ್ಲ ಅದೆಲ್ಲ ರೆಕಾರ್ಡ್ ಮಾಡೋದು ಇಟ್ಸ್ ಅಬ್ಸಲ್ಯೂಟ್ಲಿ ಇಲ್ಲಿಗಲ್. ಮತ್ತೆ ಇವ್ರಿಗೆ ಚೆಕ್ ಅಂಡ್ ಕಂಟ್ರೋಲ್ ಮಾಡೋರು ಟ್ರೈನವರಿದೆ. ಟ್ರೈ ಅವ್ರ ಮೇಲೆ ಕಡಿವಾಣ ಹಾಕ್ಬಿಟ್ಟು ಈ ರೀತಿ ಆಕ್ಟಿವಿಟೀಸ್ ಅನ್ನು ಕಂಟ್ರೋಲ್ ಮಾಡಬೇಕಾಗಿರೋದು ಬಹಳ ಮುಖ್ಯ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ರಿಜಿಸ್ಟರ್ ಆಗಬೇಕು ದಟ್ ಇಲ್ಲಿಗಲ್ ಆಗಿ ಅವರು ಟ್ಯಾಪ್ ಮಾಡಿದ್ದಾರೆ ಅಂತ. ರೈಟ್ ರೈಟ್ ಧನ್ಯವಾದ ಭಾಸ್ಕರ್ ರಾವ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.